ನಮಸ್ಕಾರ ವೀಕ್ಷಕರೇ, ಪಾಲಿಸಿ ನಿಯೋ ಇನ್ಶೂರೆನ್ಸ್ ಚಾನೆಲ್ಗೆ ಮತ್ತೊಮ್ಮೆ ಸ್ವಾಗತ. ನಾನು ನಿಮ್ಮ ಇನ್ಶೂರೆನ್ಸ್ ಏಜೆಂಟ್. ಇದು ನಮ್ಮ ಮೋಟಾರ್ ಇನ್ಶೂರೆನ್ಸ್ ಸರಣಿಯ 5ನೇ ವಿಡಿಯೋ. ಕಳೆದ ವಿಡಿಯೋದಲ್ಲಿ ನಾವು ವಾಹನದ ಪಾರ್ಟ್ಸ್ಗಳ ಸವೆತ ತಡೆಯುವ ಜೀರೋ ಡಿಪ್ರಿಸಿಯೇಷನ್ ಅಥವಾ ಬಂಪರ್ ಟು ಬಂಪರ್ ಕವರ್ ಬಗ್ಗೆ ಮಾತನಾಡಿದ್ದೆವು. ಆದರೆ ಬರೀ ಜೀರೋ ಡೆಪ್ ಇದ್ರೆ ಸಾಕಾ? ನಿಮ್ಮ ವಾಹನದ ಹೃದಯ ಅಂದರೆ ಇಂಜಿನ್ ಸೇಫ್ ಆಗಿದೆಯಾ ಅಂತ ನೀವು ಯಾವತ್ತಾದರೂ ಯೋಚನೆ ಮಾಡಿದ್ದೀರಾ? ಇವತ್ತಿನ ವಿಡಿಯೋದಲ್ಲಿ ನಿಮ್ಮ ವಾಹನದ ಅತಿ ಮುಖ್ಯವಾದ ಮತ್ತು ಅತಿ ದುಬಾರಿಯಾದ ಭಾಗವಾದ ಇಂಜಿನ್ ಅನ್ನು ರಕ್ಷಿಸುವ ಇಂಜಿನ್ ಪ್ರೊಟೆಕ್ಷನ್ ಕವರ್ ಬಗ್ಗೆ ವಿವರವಾಗಿ ತಿಳಿದುಕೊಳ್ಳೋಣ. ಬಹಳಷ್ಟು ಜನ ಏನಂದುಕೊಂಡಿರ್ತಾರೆ ಅಂದ್ರೆ, ನನ್ನ ಬಳಿ ಕಾಂಪ್ರಿಹೆನ್ಸಿವ್ ಪಾಲಿಸಿ ಇದೆ, ಜೀರೋ ಡೆಪ್ ಕೂಡ ಇದೆ, ಹಾಗಾಗಿ ನನ್ನ ಕಾರಿನ ಇಂಜಿನ್ ಹಾಳಾದರೆ ಇನ್ಸೂರೆನ್ಸ್ ನವರು ಪೂರ್ತಿ ದುಡ್ಡು ಕೊಡ್ತಾರೆ ಅಂತ. ಆದ್ರೆ ಇಲ್ಲೇ ನೀವು ದೊಡ್ಡ ತಪ್ಪು ಮಾಡುತ್ತಿರುವುದು. ಗಮನವಿಟ್ಟು ಕೇಳಿ ವೀಕ್ಷಕರೇ, ಕಾಂಪ್ರಿಹೆನ್ಸಿವ್ ಅಥವಾ ಜೀರೋ ಡೆಪ್ ಪಾಲಿಸಿಗಳು ಕೇವಲ ಆಕ್ಸಿಡೆಂಟ್ ಆದಾಗ ಆಗುವ ಡ್ಯಾಮೇಜ್ ಅನ್ನು ಮಾತ್ರ ಕವರ್ ಮಾಡುತ್ತವೆ. ಆದರೆ ಯಾವುದೇ ಆಕ್ಸಿಡೆಂಟ್ ಇಲ್ಲದೆ ನಿಮ್ಮ ವಾಹನದ ಇಂಜಿನ್ ಸೀಸ್ ಆದರೆ ಅಥವಾ ಹಾಳಾದರೆ ನಾರ್ಮಲ್ ಪಾಲಿಸಿಯಲ್ಲಿ ನಿಮಗೆ ಬಿಡಿಗಾಸು ಕೂಡ ಸಿಗೋದಿಲ್ಲ. ಹಾಗಾದ್ರೆ ಯಾವ ಸಂದರ್ಭದಲ್ಲಿ ಇಂಜಿನ್ ಹಾಳಾಗುತ್ತದೆ ಮತ್ತು ಈ ಇಂಜಿನ್ ಪ್ರೊಟೆಕ್ಷನ್ ಕವರ್ ಹೇಗೆ ಸಹಾಯ ಮಾಡುತ್ತದೆ? 2 ಮುಖ್ಯ ಉದಾಹರಣೆಗಳ ಮೂಲಕ ವಿವರಿಸ್ತೇನೆ. ಮೊದಲನೆಯದು ಮಳೆ ಮತ್ತು ಪ್ರವಾಹದ ನೀರು. ಮಳೆಗಾಲದಲ್ಲಿ ರಸ್ತೆಗಳಲ್ಲಿ ನೀರು ನಿಂತಿರುತ್ತದೆ. ನೀವು ಕಾರನ್ನು ಆ ನೀರಿನಲ್ಲಿ ಓಡಿಸುವಾಗ ಸೈಲೆನ್ಸರ್ ಅಥವಾ ಇಂಟೇಕ್ ಮೂಲಕ ನೀರು ಇಂಜಿನ್ ಒಳಗೆ ಹೋಗಿ ಇಂಜಿನ್ ಆಫ್ ಆಗುತ್ತದೆ. ಆಗ ನೀವು ಗಾಬರಿಯಿಂದ ಮತ್ತೆ ಸೆಲ್ಫ್ ಹೊಡೆದು ಸ್ಟಾರ್ಟ್ ಮಾಡಲು ಪ್ರಯತ್ನಿಸುತ್ತೀರಾ. ನೀರು ಒಳಗೆ ಹೋದಾಗ ಸ್ಟಾರ್ಟ್ ಮಾಡಿದರೆ ಎಂಜಿನ್ ನ ಒಳಗಿನ ಪಾರ್ಟ್ಸ್ ಗಳು ಮುರಿದು ಹೋಗಿ ಇಂಜಿನ್ ಸೀಸ್ ಆಗುತ್ತದೆ. ಇದನ್ನು ಟೆಕ್ನಿಕಲ್ ಆಗಿ ಹೈಡ್ರೋಸ್ಟಾಟಿಕ್ ಲಾಕ್ ಅಂತಾರೆ. ನೀವು ನಾರ್ಮಲ್ ಪಾಲಿಸಿ ಇಟ್ಟುಕೊಂಡು ಕ್ಲೈಮ್ಗೆ ಹೋದ್ರೆ ಕಂಪನಿಯವರು ಏನ್ ಹೇಳ್ತಾರೆ ಗೊತ್ತಾ? ಸರ್, ಮಳೆಯಿಂದ ನಿಮ್ಮ ಇಂಜಿನ್ ಹಾಳಾಗಿಲ್ಲ, ನೀರು ಹೋದ್ಮೇಲೆ ನೀವು ಸ್ಟಾರ್ಟ್ ಮಾಡಿದ್ದಕ್ಕೆ ಇಂಜಿನ್ ಹಾಳಾಗಿದೆ, ಇದು ನಿಮ್ಮ ತಪ್ಪು, ಹಾಗಾಗಿ ಕ್ಲೈಮ್ ಕೊಡಲ್ಲ ಅಂತ ರಿಜೆಕ್ಟ್ ಮಾಡ್ತಾರೆ. ಇಂಜಿನ್ ರಿಪೇರಿಗೆ ಬರುವ 1-2 ಲಕ್ಷ ರೂಪಾಯಿ ಬಿಲ್ ಅನ್ನು ನೀವೇ ಕಟ್ಟಬೇಕಾಗ್ತದೆ. ಆದರೆ ನಿಮ್ಮ ಬಳಿ ಈ ಇಂಜಿನ್ ಪ್ರೊಟೆಕ್ಷನ್ ಕವರ್ ಇದ್ದರೆ ನೀರಿನಿಂದ ಇಂಜಿನ್ ಸೀಸ್ ಆದರೂ ಯಾವುದೇ ಪ್ರಶ್ನೆ ಇಲ್ಲದೆ ಕಂಪನಿಯೇ ರಿಪೇರಿ ಮಾಡಿಸಿ ಕೊಡುತ್ತದೆ. ಇನ್ನು 2ನೇದು ಆಯಿಲ್ ಲೀಕೇಜ್. ನೀವು ಯಾವುದಾದರೂ ಹಳ್ಳ ಇರುವ ರಸ್ತೆಯಲ್ಲಿ ಅಥವಾ ದೊಡ್ಡ ಸ್ಪೀಡ್ ಬ್ರೇಕರ್ ಮೇಲೆ ಹೋಗುವಾಗ ಕಾರಿನ ಕೆಳಗಡೆ ಕಲ್ಲಿಗೆ ತಾಗಿ ಆಯಿಲ್ ಚೇಂಬರ್ ಒಡೆದು ಹೋಗುತ್ತದೆ. ಆಯಿಲ್ ಎಲ್ಲಾ ಸೋರಿ ಹೋಗುತ್ತದೆ. ಇದು ನಿಮಗೆ ಗೊತ್ತಾಗದೆ ನೀವು ಹಾಗೆ ಕಾರ್ ಓಡಿಸಿಕೊಂಡು ಹೋಗ್ತೀರಾ. ಆಯಿಲ್ ಇಲ್ಲದೆ ಇಂಜಿನ್ ಬಿಸಿಯಾಗಿ ಸೀಸ್ ಆಗುತ್ತೆ. ಇಂತಹ ಸಮಯದಲ್ಲಿ ಕೂಡ ನಾರ್ಮಲ್ ಪಾಲಿಸಿಯಲ್ಲಿ ಆ ಕಲ್ಲು ತಾಗಿ ಒಡೆದ ಚೇಂಬರ್ಗೆ ಮಾತ್ರ ದುಡ್ಡು ಕೊಡ್ತಾರೆ, ಆದ್ರೆ ಸೀಸ್ ಆದ ಇಂಜಿನ್ಗೆ ದುಡ್ಡು ಕೊಡಲ್ಲ. ಅದೇ ಇಂಜಿನ್ ಪ್ರೊಟೆಕ್ಟ್ ಕವರ್ ಇದ್ರೆ ಸಂಪೂರ್ಣ ಇಂಜಿನ್ ರಿಪೇರಿಯ ವೆಚ್ಚವನ್ನ ಇನ್ಸೂರೆನ್ಸ್ ಕಂಪನಿಯೇ ಭರಿಸುತ್ತೆ. ಕಾರು ಇರಲಿ ಬೈಕ್ ಇರಲಿ, ಇಂಜಿನ್ ರಿಪೇರಿ ಅಂದ್ರೆ ಅಷ್ಟು ಸುಲಭದ ಮಾತಲ್ಲ. ಸಾವಿರಾರು ಲಕ್ಷಾಂತರ ರೂಪಾಯಿ ಖರ್ಚು ಬರುತ್ತೆ. ಸ್ವಲ್ಪ ಪ್ರೀಮಿಯಂ ಉಳಿಸಲು ಹೋಗಿ ಈ ಆಡ್ ಆನ್ ಕವರ್ ಅನ್ನು ಬಿಟ್ಟರೆ ಮುಂದೆ ನೀವು ದೊಡ್ಡ ಬೆಲೆ ತೆರಬೇಕಾಗುತ್ತೆ. ನಾನು ನಿಮ್ಮ ಪಾಲಿಸಿ ನಿಯೋ ಇನ್ಸೂರೆನ್ಸ್ ನ ಏಜೆಂಟ್. ಬ್ರೋಕರ್ಗಳ ತರ ಕೇವಲ ಪ್ರೀಮಿಯಂ ಕಡಿಮೆ ತೋರಿಸಿ ನಿಮ್ಮನ್ನ ಮರಳು ಮಾಡುವುದು ನನ್ನ ಕೆಲಸ ಅಲ್ಲ. ಮಳೆಗಾಲದಲ್ಲಿ ಅಥವಾ ಕೆಟ್ಟ ರಸ್ತೆಗಳಲ್ಲಿ ಓಡಾಡುವ ಪ್ರತಿಯೊಬ್ಬರಿಗೂ ಈ ಇಂಜಿನ್ ಪ್ರೊಟೆಕ್ಷನ್ ಕವರ್ ಎಷ್ಟು ಮುಖ್ಯ ಅಂತ ತಿಳಿಸಿ ನಾಳೆ ಲಕ್ಷಾಂತರ ರೂಪಾಯಿ ಬಿಲ್ ಬಂದಾಗ ನಿಮ್ಮನ್ನ ಸೇಫ್ ಮಾಡೋದು ನನ್ನ ಜವಾಬ್ದಾರಿ. ನಿಮ್ಮ ವಾಹನದ ಇನ್ಸೂರೆನ್ಸ್ ರಿನ್ಯೂವಲ್ ಡೇಟ್ ಹತ್ತಿರ ಬಂದಿದ್ರೆ ಈ ಎಲ್ಲಾ ಸೂಕ್ತ ಕವರ್ಗಳೊಂದಿಗೆ ಪಾಲಿಸಿ ಮಾಡಿಸಲು ಕೂಡಲೇ ನಮ್ಮ ಪಾಲಿಸಿ ನಿಯೋ ಇನ್ಸೂರೆನ್ಸ್ ನಂಬರ್ಗೆ ಕರೆ ಮಾಡಿ. ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಆಕ್ಸಿಡೆಂಟ್ ಆದಾಗ ನಮಗೆ ಗೊತ್ತಿಲ್ಲದೆ ಬಿಲ್ ನಲ್ಲಿ ಸೇರಿಕೊಳ್ಳುವ ಕನ್ಸ್ಯೂಮೇಬಲ್ಸ್ ಅಂದ್ರೆ ಏನು, ಅದಕ್ಕೆ ಕವರ್ ಏಕೆ ಬೇಕು ಅಂತ ವಿವರಿಸ್ತೇನೆ. ಅಲ್ಲಿಯವರೆಗೂ ಸೇಫ್ ಆಗಿ ಡ್ರೈವ್ ಮಾಡಿ. ಧನ್ಯವಾದಗಳು.